ಹಾಯ್, ಇವತ್ತು ನಾನು RCBಯ 2016ರ ಫ್ಲ್ಯಾಶ್ ಬ್ಯಾಕ್ ಗುಜರಾತ್ ಜೊತೆ ಅದನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಈಗ ಇನ್ಸ್ಟಾಗ್ರಾಮಲ್ಲಿ ಇದು ಟ್ರೆಂಡ್ ಆಗ್ತಿದೆ. 2016ರಲ್ಲೂ ಕೂಡ ನಾವು ಕ್ವಾಲಿಫೈಯರ್ 1ಅಲ್ಲಿ ಗುಜರಾತನ್ನೇ ಫೇಸ್ ಮಾಡಿದ್ವಿ. ಕ್ವಾಲಿಫೈಯರ್ 1 ಗುಜರಾತ್ ಲಯನ್ಸನ್ನು 10 ವರ್ಷ ಆದಮೇಲೆ ಕ್ವಾಲಿಫೈಯರ್ 1ಅಲ್ಲಿ ಅದೇ ಗುಜರಾತ್ ಟೀಮನ್ನು ಫೇಸ್ ಮಾಡ್ತಾ ಇದ್ದೀವಿ. ಬಟ್ ಗುಜರಾತ್ ಟೈಟನ್ಸ್. ಹಾಗಾದರೆ 10 ವರ್ಷಗಳ ಹಿಂದೆ ಏನಾಗಿತ್ತು? ಇದು RCB ಫ್ಯಾನ್ಸ್ಗಳು ಮರೆಯೋಕ್ಕಾಗದಂಥ ಪಂದ್ಯ. ಹಾಗಾಗಿನೇ ಈ ಒಂದು ಮ್ಯಾಚ್ ಸ್ಪೆಷಲ್. ಆ ಸೀಸನಲ್ಲಿ RCB, ಗುಜರಾತ್, ಸನ್ರೈಸರ್ಸ್ ಹಾಗೆ KKR ಬಂದಿತ್ತು. ಈ ಸಲ ರಾಜಸ್ಥಾನ್ ರಾಯಲ್ಸ್. ಒಂದೇ ವ್ಯತ್ಯಾಸ ಅಂತಂದರೆ ರಾಜಸ್ಥಾನ್ ಈ ಸಲ ಬಂದಿದೆ. 10 ವರ್ಷಗಳ ಹಿಂದೆ KKR ಪ್ಲೇ ಆಫ್ಗೆ ಬಂದಿತ್ತು. ಆದರೆ ಕ್ವಾಲಿಫೈಯರ್ 1ನಲ್ಲಿ ಬೆಂಗಳೂರಲ್ಲಿ ಆಡಿದಂಥ ಮ್ಯಾಚ್ನಲ್ಲಿ ಏನಾಯಿತು? ಬನ್ನಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಅವತ್ತಿನ ಕ್ಯಾಪ್ಟನ್ RCBಗೆ ವಿರಾಟ್ ಕೊಹ್ಲಿ, ಗುಜರಾತ್ ಲಯನ್ಸ್ಗೆ ಸುರೇಶ್ ರೈನಾ. ಟಾಸ್ ಗೆಲ್ತಾರೆ ವಿರಾಟ್ ಕೊಹ್ಲಿ. ಅದಾದಮೇಲೆ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇರೋದ್ರಿಂದ ಇಟ್ಸ್ ನಾಟ್ ಎ ಸರ್ಪ್ರೈಸಿಂಗ್ ಡಿಸಿಷನ್. ಚೇಸಿಗೆ ಈಸಿ ಆಗುತ್ತೆ ಅಂತ. ಅದಾದಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡುತ್ತೆ ಗುಜರಾತ್ ಲಯನ್ಸ್. ಅವರ ಬ್ಯಾಟ್ಸ್ಮನ್ಗಳನ್ನು ನೋಡಿದ್ರೆ ಆರೋನ್ ಫಿಂಚ್ ಹಾಗೆ ಬ್ರೆಂಡನ್ ಮೆಕ್ಕುಲಮ್ ಇಬ್ಬರು ಓಪನಿಂಗ್ ಬರ್ತಾರೆ. ನಮ್ಮಲ್ಲಿ ಇಕ್ಬಾಲ್ ಅಬ್ದುಲ್ಲಾನ ಸ್ಪಿನ್ನರ್ನ ಟ್ರೈ ಮಾಡ್ತಾರೆ. ಆದರೆ ಫಸ್ಟಿಗೆ 2 ವಿಕೆಟ್ ಬೀಳುತ್ತೆ. ಶ್ರೀನಾಥ್ ಅರವಿಂದ್ ಜೊತೆಗೆ ಇಕ್ಬಾಲ್ ಅಬ್ದುಲ್ಲಾ ಓಪನ್ ಮಾಡ್ತಾರೆ ಅವತ್ತು. ಫಸ್ಟಿಗೆ ಆರೋನ್ ಫಿಂಚ್, ಮೆಕ್ಕುಲಮ್ ಇಬ್ಬರು ವಿಕೆಟನ್ನು ಕೂಡ ಇಕ್ಬಾಲ್ ಅಬ್ದುಲ್ಲಾ ತೆಗೆದರು. ಅದಾದಮೇಲೆ ಸುರೇಶ್ ರೈನಾ ಬರ್ತಾರೆ. ಅವರು ಅವತ್ತು 1 ರನ್ನಿಗೆ ಔಟ್ ಆಗ್ತಾರೆ. ಕೇವಲ 9 ರನ್ನಿಗೆ 3 ವಿಕೆಟ್ ಕಳ್ಕೊಂಡು ಒದ್ದಾಡ್ತಾ ಇರುತ್ತೆ ಗುಜರಾತ್ ಲಯನ್ಸ್. ಆಗ ನಮ್ಮ RCBಯನ್ನು ಚಾಂಪಿಯನ್ ಮಾಡಿದಂಥ DK ಅವ್ರು ಬರ್ತಾರೆ. ಅವ್ರ ಜೊತೆಗೆ ಡ್ವಾನ್ ಸ್ಮಿತ್ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಒಂದು 93ವರೆಗೆ ವಿಕೆಟ್ ಹೋಗಲ್ಲ. ಅದಾದಮೇಲೆ ಕೊಲ್ಯಾಪ್ಸ್ ಆಗ್ತಾ ಹೋಗಿ 158ಕ್ಕೆ ಆಲ್ ಔಟ್ ಆಗುತ್ತೆ. ಡ್ವಾನ್ ಸ್ಮಿತ್ ಅವತ್ತು 73 ರನ್ ಗಳಿಸ್ತಾರೆ 41 ಬಾಲಲ್ಲಿ. DK 30 ಬಾಲಲ್ಲಿ 26. ಇದೆರಡು ಇನ್ನಿಂಗ್ಸ್ ಅವತ್ತು ಸ್ಟ್ಯಾಂಡ್ ಔಟ್ ಆಗೋದು. ಅಲ್ಲಿಗೆ 158 ಕೊಲ್ಯಾಪ್ಸ್. ಎಲ್ಲರೂ ಕೂಡ ಅಂದ್ಕೊಳ್ತಾರೆ 158 ಅಂತಂದರೆ ಒಂದು 15 ಓವರ್ಗೆ RCB ಚೆಚ್ಚಿ ಬಿಸಾಕತ್ತೆ ಅಂತ. ಸೊ ಅವ್ರ ಕಡೆಯಿಂದ ನಾವು ನೋಡಿದ್ರೆ ನಮ್ಮಲ್ಲಿ ಶೇನ್ ವಾಟ್ಸನ್ 4, ಕ್ರಿಸ್ ಜಾರ್ಡನ್ 2 ವಿಕೆಟ್, ಇಕ್ಬಾಲ್ ಅಬ್ದುಲ್ಲಾ 2, ಹಾಗೆ ಚಹಲ್ 1 ವಿಕೆಟನ್ನು ಗಳಿಸಿದರು. ಬ್ಯಾಟಿಂಗ್ ಸ್ಟಾರ್ಟ್ ಮಾಡುತ್ತೆ 158. ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಓಪನಿಂಗ್ ಪೇರ್, ವೆಲ್ ನೋನ್ ಪೇರ್. ಆದರೆ ಅವತ್ತು 973 ಗಳಿಸಿದಂಥ ಆ ಸೀಸನಲ್ಲಿ ದಿ ಹೈಯೆಸ್ಟ್ ಇವತ್ತಿಗೂ ಕೂಡ. ವಿರಾಟ್ ಕೊಹ್ಲಿ ಡಕ್ಔಟ್ ಆಗ್ತಾರೆ ಬರೀ 2 ಬಾಲಲ್ಲಿ. ಅವರು ಧವಲ್ ಕುಲಕರ್ಣಿ ಬಾಲಲ್ಲಿ ಕ್ಲೀನ್ ಬೋಲ್ಡ್ ಆಗ್ತಾರೆ. ಆಗ ಶಾಕ್ ಆಗುತ್ತೆ ವಿರಾಟ್ ಕೊಹ್ಲಿ ಔಟ್ ಆದಾಗ. ಅದಾದಮೇಲೆ ಅಷ್ಟಕ್ಕೆ ಮುಗಿಯಲ್ಲ, ಇನ್ನೊಂದು ಶಾಕರ್. ಅದೇನು ಅಂತಂದರೆ ಕ್ರಿಸ್ ಗೇಲ್ ಔಟ್ ಆಗ್ತಾರೆ ಡಕ್ಔಟ್ 9 ರನ್ನಿಗೆ. 12 ಬಾಲಿಗೆ ವಿರಾಟ್ ಕೊಹ್ಲಿ ಡಕ್ಔಟ್ ಆದಮೇಲೆ 9 ರನ್ನಿಗೆ ಕ್ರಿಸ್ ಗೇಲ್ ಕೂಡ ಬೋಲ್ಡ್ ಆಗ್ತಾರೆ ಧವಲ್ ಕುಲಕರ್ಣಿಗೆ. ಅಲ್ಲಿಗೆ ಡೀಪ್ ಟ್ರಬಲಲ್ಲಿರುತ್ತೆ ಟೀಮ್. 1 ಡೌನಲ್ಲಿ ಅದಾದಮೇಲೆ ಬರೋದು KL ರಾಹುಲ್ ಬರ್ತಾರೆ 4ನೇ ಪ್ಲೇಸಲ್ಲಿ. 1 ಡೌನಲ್ಲಿ ಯಾರು ಬರ್ತಾರೆ ಅಂತ ನಾನು ಹೇಳ್ತೀನಿ. KL ರಾಹುಲ್ ಬರ್ತಾರೆ. ಅವರು ಕೂಡ ಫಸ್ಟ್ ಬಾಲೇ ಧವಲ್ ಕುಲಕರ್ಣಿ ಬಾಲಲ್ಲಿ ಸ್ಮಿತ್ಗೆ ಕ್ಯಾಚ್ ಕೊಡ್ತಾರೆ. ಅಲ್ಲಿಗೆ ಕುಲಕರ್ಣಿ ಆರಂಭದಲ್ಲೇ ನಮ್ಮ ಬೆನ್ನುಮೂಳೆ ಮುರಿತಾರೆ. ಶೇನ್ ವಾಟ್ಸನ್ ಬರ್ತಾರೆ. ಅದಾದಮೇಲೆ ಅವರು 1 ರನ್ನಿಗೆ ಔಟ್ ಆಗ್ತಾರೆ. ಅದಾದಮೇಲೆ ಸಚಿನ್ ಬೇಬಿ ಅಂತ ಆ ಪ್ಲೇಯರ್ ಯಾಕಿದ್ರು ಅಂತ ನಂಗೆ ಇನ್ನೂ ಕೂಡ ಪ್ರಶ್ನೆ. ಯಾಕಂದರೆ ಇಂಥ ಒಬ್ಬ ಪ್ಲೇಯರ್ ಯಾವಾಗಲೂ ಇರ್ತಾಯಿದ್ರು ಹಿಂದೆಯಿಂದ. ಬಟ್ ಇವಾಗ ಅದೊಂದು ಸ್ವಲ್ಪ ಕಡಿಮೆ ಆಗಿದೆ. ಅವರು ಕೂಡ 3 ಬಾಲ್ ಆಡಿ ಕುಲಕರ್ಣಿ ಬಾಲಿಗೆ 0. ಅಲ್ಲಿಗೆ ಕುಲಕರ್ಣಿ 4 ವಿಕೆಟ್. ಧವಲ್ ಕುಲಕರ್ಣಿ 4 ಓವರ್ 1 ಮೇಡಿನ್ 14 ರನ್ 4 ವಿಕೆಟನ್ನು ಗಳಿಸ್ತಾರೆ. ನಮ್ಮ ಟೀಮ್ನ ಸ್ಥಿತಿ ಹೇಗಿರುತ್ತೆ ಅಂತಂದರೆ 29 ರನ್ನಿಗೆ 5 ವಿಕೆಟ್ ಹೋಗಿರುತ್ತೆ. 29ಕ್ಕೆ 5 ಓವರ್ ಬಂದು ಇನ್ನು 5 ಓವರ್ 5.3 ಓವರ್. ಸೊ ಆಗ ಒಂದು ಪಾರ್ಟ್ನರ್ಶಿಪ್ ಬೇಕಾಗಿರುತ್ತೆ ನಮಗೆ. ಆ ಟೈಮಲ್ಲಿ ನಿಂತಹ ಪ್ಲೇಯರೇ ಆಪತ್ ಬಾಂಧವ AB ಡಿ ವಿಲಿಯರ್ಸ್. ಎಂಥ ಇನ್ನಿಂಗ್ಸ್ ಆಡ್ತಾರೆ ಅಂತಂದರೆ ಸ್ಟುವರ್ಟ್ ಬಿನ್ನಿ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. 68ಕ್ಕೆ 6ನೇ ವಿಕೆಟ್ ಹೋಗುತ್ತೆ ಸ್ಟುವರ್ಟ್ ಬಿನ್ನಿ ಅವರದು 9.4 ಓವರಲ್ಲಿ. ಆಮೇಲೆ ಅವರಿಗೆ ಸಪೋರ್ಟ್ ಕೊಡೋದೆ ಬೌಲಿಂಗಲ್ಲಿ ಮಿಂಚಿದಂಥ ಇಕ್ಬಾಲ್ ಅಬ್ದುಲ್ಲಾ. 25 ಬಾಲಿಂಗ್ 33 ರನ್ ನಾಟ್ಔಟ್, 3 ಬೌಂಡ್ರಿ 1 ಸಿಕ್ಸರ್. ಆದರೆ AB ಡಿ ವಿಲಿಯರ್ಸ್ ಅವತ್ತು 1 ಡೌನ್ ಬಂದಿರ್ತಾರೆ. 47 ಬಾಲಿಗೆ 79 ರನ್, 5 ಬೌಂಡ್ರಿ 5 ಸಿಕ್ಸರ್. ಸೊ ಒಂದು ಟೀಮ್ ಕೊಲ್ಯಾಪ್ಸ್ ಆಗುವಂಥ ಹಂತ ಇತ್ತು. 29ಕ್ಕೆ 5 ಹೋಗಿತ್ತು. ಆಗ AB ಡಿ ವಿಲಿಯರ್ಸ್ ಏಕಾಂಗಿಯಾಗಿ ನಿಂತು ಅವ್ರ ಜೊತೆಗೆ ಬಿನ್ನಿ ಹಾಗೆ ಜಡೇಜಾ ಇಕ್ಬಾಲ್ ಅಬ್ದುಲ್ಲಾ ಸಪೋರ್ಟ್ ಕೊಡ್ತಾರೆ. ಜಡೇಜಾ ಬಿನ್ನಿ ಅವ್ರನ್ನ ಔಟ್ ಮಾಡಿದ್ದು. ವಾಟ್ ಅ ಪಾರ್ಟ್ನರ್ಶಿಪ್. ಸೊ ಅಲ್ಲಿಂದ ಮ್ಯಾಚ್ 18.2 ಓವರಲ್ಲಿ ಮ್ಯಾಚ್ ಮುಗಿಯುತ್ತೆ. ವಿರಾಟ್ ಕೊಹ್ಲಿ ಎಲ್ಲ ಬಂದು ಸಂಭ್ರಮ ಪಡ್ತಾರೆ, ಖುಷಿ ಪಡ್ತಾರೆ, ಹಿಡಿದು AB ಡಿ ವಿಲಿಯರ್ಸ್ನ ಹಗ್ ಮಾಡ್ತಾರೆ, ಎತ್ತಿ ಹಿಡಿತಾರೆ. ಸೊ ಆ ಒಂದು ಮ್ಯಾಚ್ 29ಕ್ಕೆ 5ರಿಂದ ಇದಾಗಿ ನಾವು ಸೀದಾ ಫೈನಲಿಗೆ ಕ್ವಾಲಿಫೈ ಆಗ್ತೀವಿ. ಸೊ ಇದೊಂದು ಎಪಿಕ್ ಮ್ಯಾಚ್ ಇದು. ಯಾರೂ ಕೂಡ ಮರೆಯೋಕ್ಕಾಗದಂಥ ಮ್ಯಾಚ್. ಅದಾದಮೇಲೆ ಏನಾಯಿತು ಫೈನಲಲ್ಲಿ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಇದೇ GT ಅಥವಾ ಇದೇ ಗುಜರಾತ್ ಜೊತೆಗೆ ಗುಜರಾತ್ ಲಯನ್ಸಿಂದ ಈಗ GT. ಸೊ ಅವ್ರನ್ನ ನಾವು ಫೇಸ್ ಮಾಡ್ತಾಯಿದ್ವಿ. ಅದಕ್ಕೆ ಈ ಒಂದು ಮೆಮೊರಿಯನ್ನು ರೀಕಾಲ್ ಮಾಡೋಣ ಅಂತ. ಆ ಇನ್ನಿಂಗ್ಸನ್ನು ನೀವು ನೋಡಿದ್ರಾ? ಅದರ ಬಗ್ಗೆ ಕಮೆಂಟ್ ಮಾಡಿ ಹೇಗಿತ್ತು ಆ ಇನ್ನಿಂಗ್ಸ್ ಅಂತ. ನಮಸ್ಕಾರ.